ವೀಕ್ಷಕರೇ ನಮಸ್ತೆ. ಇವತ್ತಿನ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಹೃದಯಘಾತದಿಂದ ಸಾವಿಗೀಡಾದ ಪರಶುರಾಮ್. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಒಂದು ನಮ್ಮ ರಾಜ್ಯದಲ್ಲಿ ದುರ್ಘಟನೆ ನಡೆದಿದೆ. ಸಬ್ ಇನ್ಸ್ಪೆಕ್ಟರ್ ಹೃದಯಘಾತದಿಂದ ಸಾವಿಗೀಡಾಗಿದ್ದಾರೆ. ಯಾಕಾಗಿದ್ದಾರೆ, ಏನಕ್ಕಾಗಿದ್ದಾರೆ, ಏನು ಒತ್ತಡ ಅವ್ರ ಮೇಲೆ ಬಿದ್ದಿದೆ, ಅದನ್ನೆಲ್ಲ ಕೊನೆಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಸಣ್ಣ ಕಿರುಪರಿಚಯ ಕೊಟ್ಬಿಡ್ತೀನಿ ವೀಕ್ಷಕರೇ. ಇವರು ಕರಟಾಗಿ ತಾಲೂಕಿನಲ್ಲಿ ಸೋಮನಾಳ ಗ್ರಾಮದಲ್ಲಿ ಹುಟ್ಟಿದ್ದು. ಇವರು ತುಂಬಾ ಓದ್ತಾ ತುಂಬಾ ಹಾರ್ಡ್ ವರ್ಕಿಂಗ್ ಆಗಿದ್ದು ಸರಿಸುಮಾರು 8 ಸರ್ಕಾರಿ ನೌಕರ ಕೆಲಸಗಳನ್ನು ಪಡೆದಿದ್ರು. FDA ಆಗಿದ್ರು, KSRTC ಇನ್ಸ್ಪೆಕ್ಟರ್ ಆಗಿದ್ರು, PDO ಆಗಿದ್ರು, ಜೈಲ್ ವಾರ್ಡರ್ ಆಗಿದ್ರು. ಸುಮಾರು ಈ ತರ 8 ಸರ್ಕಾರಿ ನೌಕರರ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರು. ಇವರು ಸಬ್ ಇನ್ಸ್ಪೆಕ್ಟರ್ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ 2017ರಲ್ಲಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ತಾ ನೇಮಕವಾಗ್ತಾರೆ. ನೇಮಕ ಇದಾಗಿದ್ದು ಬಿಡಿ. ಈ ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ ಬರ್ತೀನಿ ನೋಡಿ. 2023-24ರಲ್ಲಿ ಯಾದಗಿರಿ ಸ್ಟೇಷನ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇವ್ರಿಗೆ ಎಲ್ಲಾರ್ಗೂ ಬರೋ ಹಾಗೆ ಸಹಜವಾಗಿ ಈ ತರ ಒಂದು ಅಧಿಕಾರಿಗಳಿಗೆ ಸಹಜವಾಗಿ ಬಂದ್ಬಿಡುತ್ತೆ. ವರ್ಗಾವಣೆ ಅನ್ನೋ ಗಾಳಿ ಬಂದ್ಬಿಡುತ್ತೆ. ಟ್ರಾನ್ಸ್ಫರ್ ಅನ್ನೋದು ಇವ್ರ ಮೇಲೆ ಒತ್ತಡ ಬಿತ್ತು. ಯಾರ ಕಡೆಯಿಂದ ಒತ್ತಡ ಬಿತ್ತು ಅಂದ್ರೆ ವೀಕ್ಷಕರೇ, ಅಲ್ಲಿಯ ಲೋಕಲ್ MLA, ಯಾದಗಿರಿ ಕಾನ್ಸ್ಟಿಟ್ಯೂನ್ಸಿಯ ಲೋಕಲ್ MLA ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗ ಪಂಪನಗೌಡ. ಇವರಿಬ್ರು ಕೂಡ ಈ ವ್ಯಕ್ತಿ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 30 ಲಕ್ಷ ನನಗೆ ಬೇಕೇ ಬೇಕು, ಇಲ್ಲಿ ಅಂದ್ರೆ ಈ ಒಂದು ಲೊಕೇಶನ್ ಇಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಬೇಡಿಕೆ ಇಡ್ತಾರೆ. ಇಬ್ರು ಅವರು ಈ MLA ಮಗ ಇಬ್ರು ಕೂಡ ಬೇಡಿಕೆ ಇಡ್ತಾರೆ. ಸೊ ಈ ಬೇಡಿಕೆ ಏನಾಗುತ್ತೆ, ಇವ್ರಿಗೆ ಮನಸ್ಸಿನ ಮೇಲೆ ತುಂಬಾ ಒತ್ತಡ ಬೀಳುತ್ತೆ. ಈ ಒತ್ತಡ ಏನಾಗುತ್ತೆ, ಹೃದಯಘಾತಕ್ಕೆ ಸಿಲುಕುತ್ತೆ. ಹೃದಯಘಾತ ಏನಾಗುತ್ತೆ, ಅವರ ದೇಹನ ವಿಧಿವಶವಾಗುತ್ತೆ, ಸಾವನ್ನಪ್ಪುತ್ತಾರೆ. ಸಾವನ್ನಪ್ಪದು ಒಂದ್ ಕಡೆ ಆಯ್ತು ಅಂದ್ರೆ ವೀಕ್ಷಕರೇ, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪರಶುರಾಮ್ ಅವರ ಧರ್ಮಪತ್ನಿ ಪಾಪ ಯಾರಿಗೆ ಹೇಳ್ಕೊಳ್ಳುತ್ತೋ ಹೆಣ್ಣು 8 ತಿಂಗಳ ತುಂಬು ಗರ್ಭಿಣಿ. 8 ತಿಂಗಳ ತುಂಬು ಗರ್ಭಿಣಿ ಆ ಕೂಗನ್ನ ಯಾರ ಹತ್ರ ಹೇಳ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಏನೋ ದೇವರ ದಯದಿಂದ ಅವರ ಒಂದು ಜಾತಿಯ ಸಂಘ ಸಂಸ್ಥೆಗಳೆಲ್ಲ ಬಂದು ಅವರ ಜೊತೆಲಿ ನಿಂತಿದೆ. ಸೊ ಈ ತರ ವ್ಯಕ್ತಿಗಳಿಗೆ ನಾವು ಆದಷ್ಟು ಜಸ್ಟಿಸ್ ಕೊಡಬೇಕು, ನ್ಯಾಯಾಲಯ ಅಂತ ನಾನು ತುಂಬಾ ಮನಸ್ಫೂರ್ತಿಯಿಂದ ಕೇಳ್ಕೊಳ್ತೀನಿ. ಸೊ ಈಗ ಏನಾಗಿದೆ, ಅಲ್ಲಿ ಘಟನೆ ಏನಾಗಿದೆ ಅಂತ ಹೇಳಿದ್ರೆ, 17 ಗಂಟೆ ಆದ ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲೆ ಆಗಿದೆ. ಪಟ್ಟಂತ ಹೋಗಿ ವಿತಿನ್ 1 hour 2 hourಲಿ FIR ತಗೊಂಡಿಲ್ಲ ಸ್ಟೇಷನ್ ಅಲ್ಲೂ ಕೂಡ. ಸೊ 17 ಗಂಟೆ ಆಗಿದೆ. ಅಫ್ಕೋರ್ಸ್ ಇರ್ಲಿ, 17 ಗಂಟೆ ಆದ್ರೂ ತೊಂದರೆ ಇಲ್ಲ. ಬಟ್ ಇವ್ರಿಗೆ ಕರೆಕ್ಟ್ ಆಗಿ ಒಂದು ನ್ಯಾಯ ಒದಗಿಸ್ಕೊಟ್ರೆ ಸಾಕು. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, MLA ಹಾಗೂ ಅವ್ರ ಮಗ ಇಬ್ರದು ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ. ಅವರು ಜಾಗ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇವ್ರದ್ದೇನೋ ತಪ್ಪಿದೆ ಅನ್ನೋವಾಗೆ ನಮ್ಮ ಜನರ ಕಣ್ಣಿಗೆ ಕಾಣಿಸಬಹುದು. ಇದು ಇಷ್ಟನ್ನು ಹೇಳ್ತಾ ವೀಕ್ಷಕರೇ, ನಾವು ಇದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಭ್ರಷ್ಟಾಚಾರ ನಿಲ್ಲಿಸ್ಬೇಕು ಅಂದ್ರೆ ನಮ್ಮಿಂದ ಮಾತ್ರ ಸಾಧ್ಯ. ನಾವು ನಿಲ್ಸಿದ್ರೆ ಮಾತ್ರ ಅದ್ ನಿಲ್ಲದು. ಸೊ ಒಬ್ಬೊಬ್ರು ಕೂಡ ಅದಕ್ಕೆ ಭ್ರಷ್ಟಾಚಾರಕ್ಕೆ ಫೈಟ್ ಮಾಡೋಣ, ಅದನ್ನ ಸ್ಟಾಪ್ ಮಾಡಕ್ ನೋಡೋಣ. ಇನ್ನೇನಾದ್ರೂ ಬೇರೆ ವಿಚಾರ ಇದ್ರೆ, ಇದ್ರ ಬಗ್ಗೆ ಏನಾದ್ರೂ ಡಿಸ್ಕಷನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.